ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಶಾಲೋಮ್. ದೇವ ಜನರೇ, ದೇವ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನೂ ಈ ಸಮಯದಲ್ಲಿ ವಂದಿಸ್ತಾ ಇದ್ದೇನೆ. ದೇವರು ನಮಗೆ ಕೊಟ್ಟಂಥ ಒಳ್ಳೆಯ ಕೃಪೆಗಾಗಿ ದೇವರಿಗೆ ಸ್ತೋತ್ರ. ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರ ಪಾದದಲ್ಲಿ ಕೂತುಕೊಳ್ಳುವಂತೆ ದೇವರು ನಮಗೆ ಕೃಪೆಯನ್ನು ಮಾಡಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಕ್ರೈಸ್ತರಾದ ನಮಗೆ ಏನಂತೆ ಒಂದು ಓಟ ಇದೆ. ಪ್ರೈಸ್ ಲಾರ್ಡ್. ಯಾರು ನಾವು ನಿಲ್ಲೋರಲ್ಲ. ಪ್ರೈಸ್ ಲಾರ್ಡ್. ನಾವು ಕರ್ತನಿಗೋಸ್ಕರ ಮಹಿಮೆಯಿಂದ ಮಹಿಮೆಗೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮುಂದೆ ಹೋಗೋವರಾಗಿದ್ದೇವೆ. ಲೋಕದಲ್ಲಿ ಹೇಳ್ತಾರೆ ಏನಂತಿದ್ರೆ, ಹರಿಯುವ ನೀರಲ್ಲಿ ದೋಷ ಇರುವುದಿಲ್ಲ ಅಂತೇಳಿ. ಆದ ಕಾರಣ ನಾವು ನಿಂತ ನೀರಾಗಿರಬಾರ್ದು, ಹರಿಯುವ ನೀರಾಗಿರಬೇಕು. ಆದ ಕಾರಣ ದೇವ ಜನರ, ದೇವ ಮಕ್ಕಳೇ, ಹಾಗಾದ್ರೆ ನಮಗೊಂದು ಓಟ ಇದೆ. ಅದು ಯಾವ ಓಟ? ಪ್ರೈಸ್ ಲಾರ್ಡ್. ಅನೇಕರು ಲೋಕದಲ್ಲಿ ಇರುವಾಗ ಅನೇಕ ವಿಷಯಗಳಲ್ಲಿ ಅವರು ಏನು ಮಾಡ್ತಿದ್ದಾರೆ, ಓಡ್ತಾ ಇದ್ದಾರೆ. ಅನೇಕರು ನೋಡುವಾಗ ಅವರ ಕೆಲಸಕ್ಕಾಗಿ ಅವರು ತವಕ ಪಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಆಸ್ತಿ ಮಾಡಿಕೊಳ್ಳಿಕ್ಕಾಗಿ, ಅಂತಸ್ತು ಮಾಡ್ಕೊಳ್ಳಿಕ್ಕಾಗಿ, ಹಲ್ಲೆಲೂಯಾ, ಅನೇಕ ಜನಗಳ ಮದುವೆ ಆಗಲಿಕ್ಕಾಗಿ. ಪ್ರೈಸ್ ಲಾರ್ಡ್. ಹೀಗೆ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಅವರೇನಂದರೆ ಓಡ್ತಾ ಇದ್ದಾರೆ. ಆದರೆ ದೇವರ ಮಕ್ಕಳಾದಂಥ ನಾವುಗಳು, ಕ್ರೈಸ್ತರಾದ ನಾವುಗಳು ಯಾವುದಕ್ಕಾಗಿ ಓಡ್ತಾ ಇದ್ದೇವೆ, ಯಾವುದಕ್ಕಾಗಿ ತವಕ ಪಡ್ತಾ ಇದ್ದೇವೆ? ಮತ್ತಾಯ ಬರೆದ ಪುಸ್ತಕ 6ನೇ ಅಧ್ಯಾಯ 33ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀ ಯಾವುದಕ್ಕಾಗಿ ತವಕ ಪಡಬೇಕು, ಯಾವುದಕ್ಕಾಗಿ ನೀನು ಓಡಬೇಕು ಅಂತಿದ್ರೆ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ದೇವರ ಮಕ್ಕಳಾದಂಥ ನಾವುಗಳು, ದೇವ ಜನರಾದಂಥ ನಾವುಗಳು, ಕ್ರೈಸ್ತರಾದ ನಾವು ದೇವರ ವಾಕ್ಯಕ್ಕಾಗಿ, ಹಲ್ಲೆಲೂಯಾ, ಕರ್ತನ ರಾಜ್ಯಕ್ಕಾಗಿ ನಾವು ಓಡೋರಾಗಬೇಕಾದ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಅಪೊಸ್ತಲ ಪೌಲನು ಒಂದು ಮಾತನ್ನು ಹೀಗೆ ಹೇಳ್ತಾನೆ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 24ನೇ ವಚನದಲ್ಲಿ ಆತನ ತನ್ನ ಓಟವನ್ನು ಓಡ್ತಾ ಇದ್ದಾನೆ. ಯಾವುದಕ್ಕಾಗಿ ಅನ್ನೋದನ್ನ ಆತನು ಹೇಳ್ತಾ ಇದ್ದಾನೆ. ಹೀಗಿದೆ, ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎನಿಸುವುದಿಲ್ಲ. ದೇವರ ಕೃಪೆ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದು ಕರ್ತನಾದ ಯೇಸುವಿನಿಂದ ನಾನು ಹೊಂದಿದ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೇ ನನ್ನ ಅಪೇಕ್ಷೆ. ಪೌಲನಿಗೆ ಒಂದು ಓಟ ಇತ್ತು. ಯಾವ ಓಟ ಅಂತೇಳಿ ಆತನ ಇನ್ನೊಂದು ವಾಕ್ಯದಲ್ಲಿ, ನಾನು ಎದೆ ಬಗ್ಗಿದವನಾಗಿ ಓಡ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್. ನಾವು ದೇವರ ಸನ್ನಿಧಾನದಲ್ಲಿ ಬರೆಯದಾಗಬೇಕು, ದೇವರ ಸನ್ನಿಧಾನದಲ್ಲಿ ನಾವು ಬಗ್ಗಿಬೇಕು, ದೇವರ ಸನ್ನಿಧಾನದಲ್ಲಿ ನಮ್ಮ ಸ್ಥಿರವಾಗಿ ನಾವು ಕರ್ತನ ಮುಂದೆ ತ್ಯಾಗವನ್ನು ಮಾಡಬೇಕು. ಪ್ರೈಸ್ ಲಾರ್ಡ್. ಅನೇಕ ಸಾರಿ ನಮಗೆ ಆಗುವುದಿಲ್ಲ, ಆದರೆ ಕರ್ತನಿಗೋಸ್ಕರ ನಾವು ಮಾಡಲೇಬೇಕು. ಕ್ರೈಸ್ತರಾದಂಥ ನಾವು, ದೇವರ ಮಕ್ಕಳಾದಂಥ ನಾವುಗಳು, ನಮಗೆ ಹೋರಾಟ ಇದೆ, ಒಂದು ಓಟ ಇದೆ. ಪ್ರೈಸ್ ಲಾರ್ಡ್. ನಾವು ಮುಂದೆ ಓಡಲೇಬೇಕಾದ ದೇವರ ವಾಕ್ಯ. ಆದ ಕಾರಣ ದೇವರ ವಾಕ್ಯ ಅಪೊಸ್ತಲ ಪೌಲನು ಹೇಳ್ತಾನೆ, ನಮಗೊಂದು ಓಟ ಇದೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನೋಡುವಾಗ ಅನೇಕ ಜನಗಳು ಅನೇಕ ವಿಷಯಗಳಿಗೋಸ್ಕರ ಓಡುವುದನ್ನು ನಾವು ನೋಡಿದ್ದೇವೆ. ಪೌಲನು ಹೇಳ್ತಾನೆ, ನಾನು ಕರ್ತನ ಸುವಾರ್ತೆಯನ್ನು ಸಾರಲಿಕ್ಕಾಗಿ ನಾನು ಏನು ಮಾಡ್ತೇನೆ, ಓಡ್ತಾ ಇದ್ದೇನೆ. ಆಮೇನ್. ನಾವು ನೋಡುವಾಗ, ಸತ್ಯವೇದದಲ್ಲಿ ನೋಡುವಾಗ ಲೋಟನ ವಿಷಯದಲ್ಲಿ ನಾವು ನೋಡ್ತೇವೆ. ಲೋಟ್, ಅಬ್ರಾಮನು ಲೋಟ್ 13ನೇ ಅಧ್ಯಾಯ, ಆದಿಕಾಂಡ ಬರೆದ ಪುಸ್ತಕ 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಅಬ್ರಾಮನು ಲೋಟನು ಬೇರೆ ಆದ ಮೇಲೆ ಲೋಟ ಯಾವುದನ್ನು ನೋಡಿ ಓಡ್ತಾ ಇದ್ದಾನೆ ಅಂತಿದ್ರೆ, ಎಲ್ಲ ಹಸಿರಾದ ಕಣ್ತುಂಬ ಆ ಪಟ್ಟಣ ಆಗಿರ್ಬೋದು, ಅಲ್ಲಿ ನೀರಿದೆ, ಹಸಿರಾಗಿದೆ, ನನ್ನ ಕುರಿದನಗಳಿಗಾಗಿರ್ಬೋದು, ನನ್ನ ದಾಸದಾಸಿಯರಿಗಾಗಿರ್ಬೋದು, ನಾನಾಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಮಕ್ಕಳಾಗಲಿ ಸುಖವಾಗಿ ಜೀವಿಸಬಹುದು ಅಂತ ಹೇಳಿ ಆತನು ಓಡ್ತಾ ಇದ್ದಾನೆ. ಸೋದೋಮ್ ಗೋಮರ ಪಟ್ಟಣ ಕಡೆ ಓಡಿ ಹೋದ. ಪ್ರೈಸ್ ಲಾರ್ಡ್. ಆದ ಕಾರಣ ಇವತ್ತು ಆತನ ಜೀವಿತ ನೋಡಿದ್ದೀರಾ ನೀವು? ಲಾಸ್ಟ್ 19ನೇ ಅಧ್ಯಾಯಕ್ಕೆ ಬರುವಾಗ ಆತನು 13ನೇ ಅಧ್ಯಾಯದಲ್ಲಿ ಓಡಿ ಹೋದದ್ದು ಯಾಕೆ? ನಾನು ಸುಖವಾಗಿ ಜೀವಿಸಬೇಕು, ನಾನು ಸುಖವಾಗಿರಬೇಕು, ನನ್ನ ಹೆಂಡತಿ ಸುಖವಾಗಿರಬೇಕು, ನನ್ನ ಮಕ್ಕಳು ಸುಖವಾಗಿರಬೇಕು. ದೇವ ಮಕ್ಕಳ, ದೇವ ಜನರೇ, ಇವತ್ತು ಕರ್ತನನ್ನು ಬಿಟ್ಟು ನೀವು ಏನಾದರೂ ನಾನು ಸುಖವಾಗಿರ್ಬೇಕಂತ ಜೀವಿಸಲಿಕ್ಕೆ ಮಾರ್ಗವನ್ನು ನೋಡಿದ್ರು, ಖಂಡಿತವಾಗಿ ನೀವು ಜೀವಿಸಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ಹಣ ಇರ್ಬೋದು, ನೀವು ಆಸ್ತಿ ಮಾಡ್ಬೋದು, ಅಂತಸ್ತು ಮಾಡ್ಬೋದು, ಯಾವುದೋ ಒಂದು ಪೋಸ್ಟ್ ನಿಮಗೆ ಸಿಗ್ಬೋದು, ಯಾವುದೋ ಒಂದು ಪೊಸಿಷನ್ ನಿಮಗೆ ಸಿಗ್ಬೋದು, ಆದರೆ ಸುಖವಾಗಿ ಜೀವಿಸಲಿಕ್ಕೆ ಚಾನ್ಸೇ ಇಲ್ಲ. ಪ್ರೈಸ್ ಲಾರ್ಡ್. ಯಾಕಂತಿದ್ರೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರು ವಾಕ್ಯ ಹೇಳ್ತತೆ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ನನ್ನಲ್ಲಿ ಇದ್ದು ನೀವು ಫಲ ಕೊಡ್ತೀರಿ. ಒಂದು ವೇಳೆ ನನ್ನನ್ನು ಬಿಟ್ರಿ ಅಂತ ಹೇಳಿದ್ರೆ ನೀವು ಫಲ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನು ಬಿಟ್ಟು ನೀವು ಏನನ್ನು ಸಹ ಮಾಡಲಾರೆ. ಹಾಗಾದರೆ ದೇವರ ಮಕ್ಕಳಾದಂಥ ನಾವುಗಳು ಕರ್ತನ ಬಿಟ್ಟು ಏನಾದರೂ ಮಾಡಲಿಕ್ಕಾಗ್ತದ? 19ನೇ ಅಧ್ಯಾಯ, ಆದಿಕಾಂಡ ಬರೆದ ಪುಸ್ತಕ 19ನೇ ಅಧ್ಯಾಯದಲ್ಲಿ ಬರುವಾಗ ಆತನ ಜೀವಿತವನ್ನು ನೋಡ್ತೇವೆ. ಪ್ರೈಸ್ ಲಾರ್ಡ್. ಲೋಟನ ಜೀವಿತ ನೋಡುವಾಗ ಸುಖವಾಗಿರಬೇಕು ಅಂತೇಳಿ ಓಡಿ ಹೋದಂಥ ಲೋಟ ಎಲ್ಲ ಬರಿಗೈಯಾಗಿ ತನ್ನ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟವನ್ನು ಏರಿ ಓಡ್ತಾ ಇದ್ದಾನೆ.
ಆರಂಭದಲ್ಲಿ ಯಾವುದಕ್ಕಾಗಿ ಓಡಿದ? ಆಸ್ತಿ ಅಂತಸ್ತಿಗಾಗಿ ಓಡಿದ. ಈಗ ಪ್ರಾಣವನ್ನಿಡಕ್ಕೆ ಎಲ್ಲವನ್ನು ಭಸ್ಮ ಮಾಡಿಬಿಟ್ಟು ಅವತ್ತು. ಕಾರಣ ಏನು? ಕರ್ತನ್ ಬಿಟ್ಟ ಕಾರಣ. ಪ್ರೀತಿಯುಳ್ಳ ದೇವ ಜನರೇ, ತನ್ನ ಮಕ್ಕಳು ನಾವು ಏನು ಹಾಡಾಡ್ತೇವೆ ಅಲ್ವಾ? ನಾನು ಸುಖವಾಗಿ ಬಾಳ್ಬೇಕಂತ ಹೇಳಿ, ದೇವರೇ ನೀವು ನಾನು ಸೃಷ್ಟಿ ಮಾಡಿದ್ರಲ್ಲ, ಪ್ರೈಸ್ ಲಾರ್ಡ್, ನಾನು ನಿನ್ನ ಸ್ತುತಿಸ್ಬೇಕು, ನಾನು ನಿನ್ನ ಆರಾಧಿಸ್ಬೇಕಂತ ಹೇಳಿ ನೀವು ಹೆಸರಿಟ್ಟು ನನ್ನ ಕರೆದ್ರಲ್ಲ. ಹಾಗಾದ್ರೆ ದೇವರ ಉದ್ದೇಶ ಏನು? ನಾನು ನೀನು ಸುಖವಾಗಿ ಬಾಳ್ಬೇಕನ್ನುವುದೇ ದೇವರ ಉದ್ದೇಶ. ಹಾಗಾದ್ರೆ ದೇವ್ರಿಗೆ ಗೊತ್ತುಂಟಲ್ವ ನಾನು ನೀನು ಸುಖವಾಗಿರ್ಬೇಕು. ನೀನು ಯಾಕೆ ನಿನ್ನ ಮಾರ್ಗವನ್ನು ಹುಡುಕಿಕೊಳ್ತೀಯ? ಮೊದಲು ದೇವರ ರಾಜ್ಯಕ್ಕಾಗಿ ನಿಲ್ರಿ. ಅಪೊಸ್ತಲ ಪೌಲನು ಹೇಳ್ತಾನೆ, ನನ್ನ ಎದೆ ಬಗ್ಗಿನವನಾಗಿ ನಾನು ಓಡ್ತಾ ಇದ್ದೇನೆ ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ. ಸುವಾರ್ತೆ ಸಾರುವುದೇ ಅವನ ಹಂಬಲಾಗಿತ್ತು. ಅವನ ಜೀವಿತದಲ್ಲಿ ಆತನ ಪ್ರತಿದಿನ ಓಡ್ತಾ ಇದ್ದ. ಯಾವುದಕ್ಕಾಗಿ ಓಡ್ತಾ ಇದ್ದ ಪೌಲನೇ? ಕರ್ತನ ರಾಜ್ಯವನ್ನು ಕಟ್ಟಲಿಕ್ಕಾಗಿ, ಆತ್ಮಗಳನ್ನು ನಶಿಸುವಾಗ ಆತ್ಮಗಳಲ್ಲಿ ಬಿಡಿಸಿಕೊಳ್ಳುವುದಕ್ಕಾಗಿ, ಕತ್ತಲಿರುವಂಥ ಜನರನ್ನು ಬೆಳಕಿನ ರಾಜ್ಯಕ್ಕೆ ತರುವುದಕ್ಕಾಗಿ ಓಡ್ತಾ ಇದ್ದಾನೆ. ಆಸ್ತಿ ಅಂತಸ್ತಿಗೋಸ್ಕರ ಅಲ್ಲ, ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ನೀ ತೌಕ ಪಡುವಾಗ, ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ನೀ ನಿಲ್ಲುವಾಗ ಕರ್ತನೆ ನಿನಗೆ ಎಲ್ಲವನ್ನು ಒದಗಿಸಿಕೊಡುವಂಥ ದೇವರಾಗಿದ್ದಾರೆ. ಆದ ಕಾರಣ ದೇವ ಮಕ್ಕಳೇ, ದೇವ ಜನರೇ, ಒಂದು ದೇವರ ವಾಕ್ಯ ಹೇಳ್ತತೆ, ದೇವರು ಸಂಸೋಲನನನ್ನು ಆರಿಸಿಕೊಂಡ್ರು. ಯಾವುದಕ್ಕಾಗಿ? ತನ್ನದ ರಾಜ್ಯಕ್ಕಾಗಿ. ಫಿಲಿಷ್ಟಿಯರ ಕೈಯಿಂದ ಇಸ್ರಾಯೇಲ್ ಜನರನ್ನು ಬಿಡಿಸಬೇಕು. ಫಿಲಿಷ್ಟಿಯರ ಆ ಭಯದಿಂದ ಇಸ್ರಾಯೇಲ್ ಜನರನ್ನು ಬಿಡಿಸಿ ಕಾಪಾಡಬೇಕನ್ನುವುದೇ ಯಾರ ಉದ್ದೇಶ ಆಗಿತ್ತು ಅಂತ ಹೇಳಿದ್ರೆ ದೇವರ ಉದ್ದೇಶ ಆಗಿತ್ತು. ಅದಕ್ಕಾಗಿ ತಾಯಿಯ ಗರ್ಭದಲ್ಲಿ, ಸಂಸೋಲನು ಇನ್ನು ತಾಯಿಯ ಗರ್ಭದಲ್ಲಿ ಇರುವಾಗನೇ ಅವನನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಅಭಿಷೇಕ ಮಾಡಿದ್ರು. ಭಯಂಕರ ಬಲಶಾಲಿ ಆಗಿದ್ದ ಆತನು. ದೇವರ ವಾಕ್ಯ ಹೇಳ್ತದೆ, ಒಂದು ದಿನ ಒಂದೇ ಏನಂತ ಹೇಳಿದ್ರೆ ಅವನ ಕೈಯಲ್ಲಿ ಯಾವ ಆಯುಧ ಇರಲಿಲ್ಲ, ಒಂದು ಕತ್ತೆಯ ದವಡೆಯ ಎಲುಬು ಬಿದ್ದಿತ್ತು. ಆ ಎಲುಬು ತೆಗೆದುಕೊಂಡು ಅವನು 1000 ಜನಗಳನ್ನು ಏನು ಮಾಡ್ತಾನೆ? ಹತ ಮಾಡ್ತಾನೆ. ಹೆಣಗಳ ರಾಶಿಯನ್ನು ಮಾಡ್ತಾನೆ. ಅಷ್ಟು ಬಲ, ಅಷ್ಟು ಶಕ್ತಿ ಇತ್ತು ಅವನಿಗೆ. ಆದರೆ ತನ್ನ ಬಲದ ಮೂಲಕ, ತನ್ನ ಶಕ್ತಿಯ ಮೂಲಕ ಯಾವುದಕ್ಕಾಗಿ ಓಡ್ಲಿಕ್ಕೆ ಆರಂಭ ಮಾಡಿದ ಗೊತ್ತುಂಟಾ? ಶರೀರದ ಆಸೆಗಾಗಿ, ಶರೀರದ ಇಚ್ಛೆಗಾಗಿ ಓಡ್ಲಿಕ್ಕೆ ಆರಂಭ ಮಾಡಿದ. ಓಡ್ತಾ ಇದ್ದಾನೆ. ಎಲ್ಲಿ? ದೆಲೀಲ ಮನೆ ಒಳಗೆ ಓಡ್ದ. ಯಾವಾಗ ಆತನ ದೆಲೀಲ ಮನೆ ಒಳಗೆ ಹೋಗಿ ಅವಳ ತೊಡೆ ಮೇಲೆ ಮಲಗಲಿಕ್ಕೆ ಆರಂಭ ಮಾಡ್ತಾನೋ, ಶರೀರದ ಆಸೆ, ಶರೀರದ ಇಚ್ಛೆಗಳನ್ನು ಈಡೇರಿಸಲಿಕ್ಕೆ ಆರಂಭ ಮಾಡ್ತಾನೋ, ದೇವರ ವಾಕ್ಯ ಹೇಳ್ತತೆ, ಆತನ ಮೇಲಿರುವಂಥ ಪವಿತ್ರ ಆತ್ಮನು, ದೇವರ ಆತ್ಮನು ಬಿಟ್ಟು ಹೋದ್ರಂತೇಳಿ. ಹಲ್ಲೆಲೂಯಾ. ಹಾಗಾದರೆ ತನ್ನ ಜನರನ್ನು ರಕ್ಷಿಸಲಿಕ್ಕೋಸ್ಕರ, ತನ್ನ ಜನರನ್ನು ಪೋಷಿಸಲಿಕ್ಕೋಸ್ಕರ, ತನ್ನ ಜನರಿಗೆ ಧೈರ್ಯಕ್ಕೋಸ್ಕರ ಏನಂತ ಸಂಸೋಲನ ದೇವರ ಬಲವನ್ನು, ಕೃಪೆಯನ್ನು ಕೊಟ್ಟರೆ, ಆದರೆ ಸಂಸೋಲನ ಓಡ್ಲಿಕ್ಕೆ ಆರಂಭ ಮಾಡಿದ ಯಾರು ಹಿಂದೆ? ಹುಡುಗಿ ಹಿಂದೆ, ದೆಲೀಲಳಿಂದ ಓಡ್ಲಿಕ್ಕೆ ಆರಂಭ ಮಾಡಿದ. ಇವತ್ತು ಈ ವಾಕ್ಯ ಕೇಳುವಂಥ ದೇವ ಮಗನೇ, ದೇವ ಮಗಳೇ, ಇವತ್ತು ನೀನು ಯಾವುದಕ್ಕಾಗಿ ತೌಕ ಪಡ್ತಾ ಇದ್ದೀ? ಯಾವುದಕ್ಕಾಗಿ ಓಡ್ತಾ ಇದ್ದೀ? ದೇವರ ರಾಜ್ಯಕ್ಕಾಗಿ ನೀನು ಓಡ್ತಾ ಇದೆಯಾ? ಅಥವಾ ಸ್ವಲ್ಪ ಏನೋ ದೇವರ ರಾಜ್ಯದ ಕೆಲಸ ಮಾಡಿಕೊಂಡು ಅದರಲ್ಲೇ ನಿಂತು ಬಿಟ್ಟಿದೆಯಾ? ದೇವರ ಮಕ್ಕಳಾದಂಥ ನಾವು ಹಾಗಲ್ಲ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಇಷ್ಟೇ ಮಾತ್ರವಲ್ಲ, ನಿನಗೋಸ್ಕರ ನಾನು ಅತ್ಯಧಿಕವಾದ ಆಶೀರ್ವಾದ ಇಟ್ಟಿದ್ದೇನೆ. ಈ ಸ್ವಲ್ಪಕ್ಕೋಸ್ಕರ ಆಶೆ ಪಡಬೇಡ. ದೇವ ಮಗಳೇ, ದೇವ ಮಗನೇ, ನಿಮಗೋಸ್ಕರ ದೇವರು ಒಂದು ಬಂಗಾರದಂಥ ಜೀವಿತ ಇಟ್ಟಿದ್ದಾರೆ ಅನ್ನೋದು ಮರಿಬೇಡ್ರಿ. ನಿಮ್ಮ ಬಗ್ಗೆ ಅನೇಕ ಜನಗಳು ಅನೇಕ ಮಾತಾಡ್ಬೋದು, ಆದರೆ ನಿನ್ನ ದೃಷ್ಟಿ ದೇವರ ಮೇಲೆ ಇರುವುದಾದ್ರೆ, ನಿನ್ನ ನೋಟ ದೇವರ ಮೇಲೆ ಇರುವುದಾದ್ರೆ, ಹಲ್ಲೆಲೂಯಾ, ದೇವರೇ ನಿನ್ನ ಎಲ್ಲರ ಮುಂದುಗಡೆನೆ ದೇವರೇ ನಿನ್ನ ನಿಲ್ಲಿಸ್ತಾರೆ ಘನವಾದ ಕುದುರೆಯನ್ನಾಗಿ. ಆದ ಕಾರಣ ಏನಂತ ಇದ್ರೆ, ನಾವು ದೇವರ ವಾಕ್ಯವನ್ನು ನೋಡಿದ ಪ್ರಕಾರ ದೇವಜನರೇ, ಸಂಸೋಲನು ತನ್ನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡು ಒಂದು ದಿನ ನೋಡುವಾಗ ಸಂಸೋಲ ಅಂತ ಹೇಳಿದ್ರೆ, ಸಂಸೋಲನ ಬರ್ತಾ ಇದ್ದೇನೆ, ಸಂಸೋಲನ ಹೆಸರು ಕೇಳಿದ್ರೆ ಇಡೀ ಫಿಲಿಷ್ಟಿಯರ್ ಜನಾಂಗವೇ ನಡುಗ್ತಾ ಇತ್ತು ಒಂದು ದಿನ. ಆದರೆ ಅವರ ಕೈಯಲ್ಲಿ ಆಟದ ಗೊಂಬೆಯಾಗಿ ಸಿಕ್ಕಿಬಿಟ್ಟ ಸಂಸೋನ. ತನ್ನ ಜೀವಿತ ಏನಾಯಿತು? ದೇವರು ಯಾವುದಕ್ಕಾಗಿ ಆರಿಸಿಕೊಂಡಿದ್ರು? ಸ್ವಲ್ಪ ಸುಖಕ್ಕೋಸ್ಕರ ಇಡೀ ತನ್ನ ಜೀವಿತವನ್ನೇ ದೇವರಿಟ್ಟು ಅವನ ಮೇಲಿಟ್ಟಂಥ ದರ್ಶನ, ದೇವರು ಅವನ ಮೇಲೆ ಮಾಡಿದಂಥ ವಾಗ್ದಾನ ಎಲ್ಲ ಸಾವತ್ತು ಏನು ಮಾಡಿಬಿಟ್ಟ? ನಾಶ ಮಾಡ್ಕೊಂಡ್ಬಿಟ್ಟ. ಯಾಕೆ? ಶರೀರದ ಆಸೆಯನ್ನು, ಶರೀರದ ಇಚ್ಛೆಯನ್ನು ಈಡೇರಿಸಲಿಕ್ಕಾಗಿ ಹೋಗಿ ಎಲ್ಲವನ್ನು ಕಳೆದುಕೊಂಡು ಬಿಟ್ಟ. ಪ್ರೀತಿಯುಳ್ಳ ದೇವ ಜನರೇ, ದೇವ ಮಕ್ಕಳೇ, ಇವತ್ತು ದೇವರ ಕ್ರೈಸ್ತ ಆದ ನಮಗೊಂದು ಹೋರಾಟ ಇದೆ, ನಮಗೊಂದು ಓಟ ಇದೆ. ನೀನು ಓಡುವಾಗ, ನೀನು ಮುಂದೆ ಹೋಗ್ತಾ ಇದೆಯಾ ಅಂತ ಹೇಳಿದ್ರೆ ಅನೇಕ ಸವಾಲುಗಳು ನಮಗೆ ಮುಂದೆ ಬರ್ತವೆ. ಆದರೆ ಆ ಸವಾಲುಗಳನ್ನು ಎದುರಿಸಬೇಕು ನೀನು.
ಅದಕ್ಕೆ ಅಪೊಸ್ತಲ ಪೌಲನು ಏನು ಹೇಳ್ತಾನೆ? ಫಿಲಿಪ್ಪಿ ಬರೆದ ಪುಸ್ತಕದಲ್ಲಿ 4ನೇ ಅಧ್ಯಾಯ 13ನೇ ವಚನದಲ್ಲಿ ಆತನು ಹೇಳ್ತಾನೆ, ನನ್ನನ್ನು ಬಲಪಡಿಸು, ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ನಾನಲ್ಲಯ್ಯ, ನನ್ನ ಒಳಗೆ ದೇವರಿದ್ದಾರೆ. ಹಲ್ಲೆಲೂಯಾ. ನನ್ನ ಒಳಗೆ ದೇವರು ಇದ್ದ ಕಾರಣ ನಾನು ಮಾಡುವುದಲ್ಲ, ದೇವರೇ ಎಲ್ಲ ಮಾರ್ಗವನ್ನು ಓಪನ್ ಮಾಡ್ತಾರೆ. ದೇವರೇ ನಮಗೆ ಹೇಳಿದ್ದಾರೆ ತಾನೆ. ಏನು ಹೇಳಿದ್ದಾರೆ ದೇವರು? ನಾನು ನಿನ್ನ ಮುಂದ್ಗಡೆ ಹೋಗಿ ನನ್ನ ದೂತರ ನಿನ್ನ ಮುಂದ್ಗಡೆ ಕಳಿಸ್ತಾನೆ, ನಿನ್ನ ಮುಂದ್ಗಡೆ ಹೋಗಿ ಆತನ ಮಾರ್ಗವನ್ನು ಸಿದ್ಧಪಡಿಸ್ತಾನೆ. ಹಾಗಾದ್ರೆ ನಾನು ಹೋಗುವುದಲ್ಲ, ನನ್ನ ಮುಂದ್ಗಡೆ ದೇವದೂತರು ಹೋಗ್ತಾರೆ, ಮಾರ್ಗವನ್ನು ತೆರೀತಾರೆ. ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ತವಕ ಪಡುವಾಗ ದೇವ ಮಕ್ಕಳ ದೇವ ಜನರೇ, ಕರ್ತನೇ ನಿನ್ನ ಮುಂದುಗಡೆ ಏನು ಮಾಡ್ತಾರೆ? ಮಾರ್ಗವನ್ನು ಓಪನ್ ಮಾಡ್ತಾರೆ, ಮಾರ್ಗವನ್ನು ತೆರೀತಾರೆ, ನೀತಿಯ ಮಾರ್ಗದಲ್ಲಿ ನಡೆಸ್ತಾರೆ, ಸಮ ಮಾರ್ಗದಲ್ಲಿ ನಡೆಸ್ತಾರೆ. ಆದರೆ ನಿನ್ನ ದೃಷ್ಟಿ ಯಾವಾಗಲೂ ಕರ್ತನ ಮೇಲಿರಬೇಕು. ಪ್ರೈಸ್ ದಿ ಲಾರ್ಡ್. 2 ಅರಸುಗಳ ಬರೆದ ಪುಸ್ತಕದಲ್ಲಿ ನಾವು ನೋಡುವಾಗ ಏನಂತಿದ್ರೆ, ಎಲಿಯ, ಎಲಿಷ ಇಬ್ಬರು ಪ್ರವಾದಿಗಳಿರ್ತಾರೆ. ಎಲಿಯ ಮೊದಲನೇ ಪ್ರವಾದಿ, ಎಲಿಷ 2ನೇ ಪ್ರವಾದಿಯನ್ನು ನಾವು ನೋಡ್ತೇವೆ. ನಾವು ಎಲಿಯನ ಕೈಯಲ್ಲಿ ಅದ್ಭುತ ರೀತಿಯಲ್ಲಿ ಬೆಳೆದಂಥ ಪ್ರವಾದಿಯಾಗಿದ್ದ ಎಲಿಷನು. ಎಲಿಯನು ಈ ಲೋಕದ ಯಾತ್ರೆ ಮುಗಿಸಿದ ಮೇಲೆ ಆತನು ಏನಂತೆ ದೇವದೂತರವನ್ನು ಪರಲೋಕಕ್ಕೆ ಎತ್ತಿಕೊಂಡು ಹೋದ ಮೇಲೆ ಆಕಾಶದ ಏನಂತಿದ್ರೆ ಆ ದೇವದೂತರವರಿಗೆ ಅವನು ಹೋದ ಮೇಲೆ ಅವನ ಮೇಲಿರುವಂಥ ಅಭಿಷೇಕ ಯಾರ ಮೇಲೆ ಬಂತು? ಎಲಿಷನ ಮೇಲೆ ಬಂತು. ಈ ಎಲಿಷನ ಕೈಯಲ್ಲಿ ಒಂದು ಸೇವಕ ಇರ್ತಾನೆ, ಇವನ ಹೆಸರು ಗೇಜಿ. ಇವನಿಗೊಂದು ಏನಂತ ಹೇಳಿದ್ರೆ, ಆರಂಭದಲ್ಲಿ ಭಾರಿ ಸೇವೆಯನ್ನು ಮಾಡ್ತಿರ್ತಾನೆ, ಭಯಂಕರ ಸೇವೆಯನ್ನು ಮಾಡ್ತಿದ್ದಾನೆ. ಎಲಿಷನ ಒಟ್ಟಿಗೆ ಸೇರಿಕೊಂಡು ಎಲ್ಲೆಲ್ಲ ಹೋಗೋದು, ಅನೇಕ ಸೇವೆಗಳನ್ನು ಮಾಡ್ತಾ ಇರುವಂಥ ಸೇವೆ ದೃಷ್ಟಿಯಲ್ಲಿರುವಂಥ ವ್ಯಕ್ತಿಗೆ ಏನು ಬಂತು ಅಂತ ಹೇಳಿದರೆ, ಒಂದು ದಿನ ನಾಮಾನನ್ನು ತೆಗೆದುಕೊಂಡು ಬಂದಂಥ ಬಂಗಾರದ ಮೇಲೆ, ವಸ್ತುಗಳ ಮೇಲೆ ಇವನ ಕಣ್ಣಿಗೆ ಹೋಯಿತು. ಗೇಜಿ ದೇವರಿಗೋಸ್ಕರ ಓಡುವಂಥ ಗೇಜಿ, ದೇವರ ಸೇವೆಗಾಗಿ ಓಡ್ತಾ ಇರುವಂಥ ಬಲವನ್ನು, ಕೃಪೆಯನ್ನು ಕೊಟ್ಟಿದ್ರು ದೇವರು. ಆದರೆ ಗೇಜಿ ಓಡ್ತಾ ಇದ್ದಾನೆ ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ, ಲೋಕದ ಆಸೆ ಆಕಾಂಕ್ಷೆಗೋಸ್ಕರ. ಒಂದು ವಚನವನ್ನು ಓದಿಕೊಳ್ಳುವ. 2 ಅರಸುಗಳ ಬರೆದ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಗೇಜಿ ತನ್ನ ಜೀವಿತದಲ್ಲಿ ಹಲ್ಲೆಲೂಯಾ ಮಾಡಿದಂಥ ಕಾರ್ಯ ನೋಡ್ರಿ. 2 ಅರಸು ಬರೆದ ಪುಸ್ತಕ 5ನೇ ಅಧ್ಯಾಯದಲ್ಲಿ ಅದರದ 20-21ನೇ ವಚನ ಓದ್ತಾ ಇದ್ದೇನೆ. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲಿಷನ ಸೇವಕ ಗೇಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಆರಾಮ್ಯರನಾದ ನಾಮಾನನಿಂದ ಏನು ತೆಗೆದುಕೊಳ್ಳದೆ ಅವನನ್ನು ಹಾಗೆ ಕಳಿಸಿಬಿಟ್ಟನಲ್ಲ. ಯೆಹೋವನಾನೇ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿದ್ದ ಸ್ವಲ್ಪನಾದರೂ ಬಾಚಿಕೊಂಡು ಬರುವೆನೆಂದು ಅಂದುಕೊಂಡು ನಾಮಾನನ ತನ್ನ ರಥದ ಹಿಂದೆ ಓಡುತ್ತಾ ಬರುವ ಗೇಜಿಯನ್ನು ಕಂಡು ರಥದಿಂದ ಇಳಿದು ಅವನನ್ನು ಎದುರುಗೊಂಡು ಕ್ಷೇಮವೋ ಎಂದು ಕೇಳಿದನು. ದೇವರ ವಾಕ್ಯ ಹೇಳ್ತತೆ, ರಥದ ಹಿಂದೆ ಏನಂತೇಳಿದರೆ, ಅದು ರಥಗಳು, ಕುದುರೆಗಳು, ಏನು ನಾಮಾನನು ಎಷ್ಟೋ ದೂರ ಹೋಗಿದ್ದಾನೆ. ಆದರೆ ಗೇಜಿ ಒಂದು ಓಟ ನೋಡ್ರಿ, ಎಷ್ಟು ಸ್ಪೀಡಾಗಿ ಓಡೋವನಾಗಿದ್ದವನು. ಹಲ್ಲೆಲೂಯಾ. ಆ ಸ್ಪೀಡಾಗಿ ಓಡೋದು ಯಾಕೆ ದೇವರವನಿಗೆ ಕೃಪೆ ಕೊಟ್ಟಿದ್ರು ಅಂತೇಳಿದರೆ, ಸೇವೆಗೋಸ್ಕರ. ನೀನು ಸೇವೆಯಲ್ಲಿ ಓಡಬೇಕು, ಸೇವೆಗೋಸ್ಕರ ಇರಬೇಕು, ದೇವರ ರಾಜ್ಯಕ್ಕೋಸ್ಕರ ನೀನು ಓಡಬೇಕು. ಅದಕ್ಕಾಗಿ ನಿನಗೆ ಅಂದ ಚಂದ ಕೊಟ್ಟಿದ್ದು, ಅದಕ್ಕಾಗಿ ನಿನಗೆ ಬಲ ಕೊಟ್ಟಿದ್ದು, ಅದಕ್ಕಾಗಿ ನಿನಗೆ ಸೌಂದರ್ಯ ಕೊಟ್ಟಿದ್ದು, ಅದಕ್ಕಾಗಿ ನಿನಗೆ ಒಳ್ಳೆಯ ತಲಾಂತ ದೇವರು ಕೊಟ್ಟಿದ್ದು. ಯಾವುದಕ್ಕಾಗಿ? ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕಲ್ಲ, ಲೋಕಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿಕ್ಕಲ್ಲ. ದೇವ್ರ ತಲಾಂತ ಕೊಟ್ಟಿದ್ದು ನಿನಗೆ ದೇವರ ರಾಜ್ಯಕ್ಕಾಗಿ. ಮಗನೇ, ಮಗಳೇ, ನೀ ದೇವರ ರಾಜ್ಯಕ್ಕಾಗಿ ನಿಲ್ಲಬೇಕು, ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡಬೇಕು. ಅದಕ್ಕಾಗಿ ದೇವರು ನಿನ್ನ ಆರಿಸಿಕೊಂಡಿದ್ದಾರೆ, ಅದಕ್ಕಾಗಿ ನಿನ್ನ ಕುಟುಂಬದಲ್ಲಿ ದೇವರು ನಿನ್ನ ಆರಿಸಿಕೊಂಡಿದ್ದಾರೆ, ಅದಕ್ಕಾಗಿ ನಿನ್ನ ಆ ಪಟ್ಟಣದಲ್ಲಿ ನಿನ್ನ ದೇವರು ಆರಿಸಿಕೊಂಡಿದ್ದಾರೆ, ಅದಕ್ಕಾಗಿ ನಿನ್ನ ಜನರ ಮಧ್ಯದಲ್ಲಿ ದೇವರು ನಿನ್ನ ಆರಿಸಿಕೊಂಡಿದ್ದಾರೆ. ನೀನು ಯಾವುದಕ್ಕೆ ಸಾಧಾರಣವಾದವಳಲ್ಲ, ನೀನು ಲೋಕಕ್ಕೋಸ್ಕರ ಜೀವಿಸೋಳಲ್ಲ, ನೀನು ಲೋಕಕ್ಕೋಸ್ಕರ ಜೀವಿಸೋನಲ್ಲ, ನೀನು ಕರ್ತನಿಗೋಸ್ಕರ ನಿಲ್ಲವನಾಗಬೇಕು. ದೇವರ ವಾಕ್ಯ ಹೇಳ್ತತೆ, ಗೇಜಿ ಓಡ್ತಾ ಇದ್ದಾನೆ. ಯಾವುದಕ್ಕಾಗಿ? ಸ್ವಲ್ಪ ಬಾಚಿಕೊಂಡು ಬರಲಿಕ್ಕಾಗಿ. ದೇವರ ರಾಜ್ಯಕ್ಕಾಗಿ ನಿಲ್ಲಬೇಕಾದಂಥ ಗೇಜಿ ರಥದ ಹಿಂದೆ ಓಡ್ತಾ ಇದ್ದಾನೆ. ರಥವನ್ನು ಅವನು ಕ್ಯಾಚ್ ಮಾಡಿದ, ರಥವನ್ನು ಹೋಗಿ ಬೇಗ ಮುಟ್ಟಿದ. ಅಷ್ಟೊಂದು ಸ್ಪೀಡಾಗಿ ಆತನು ಓಡಿದ. ಅವನ ಓಟದಲ್ಲಿ ಹಲ್ಲೆಲೂಯಾ ಅಷ್ಟೊಂದು ಸ್ಪೀಡ್ ಇತ್ತು. ಹಲ್ಲೆಲೂಯಾ. ಆದರೆ ಯಾವುದಕ್ಕಾಗಿ ಓಡಿದ ಗೇಜಿ? ಸರಿ, ಅವನು ಓಡಿದ, ರಥವನ್ನು ಮುಟ್ಟಿದ, ಅವನು ಅಂದುಕೊಂಡಿದ್ದೆಲ್ಲ ಆಯಿತು. ಅವನು ಎನಿಸಿದ, ನಾನು ಅಂದುಕೊಂಡಿದ್ದು, ನಾನು ಇಷ್ಟು ಪ್ರಯಾಸದಿಂದ ಓಡಿ ಬಂದು ಇದನ್ನು ತೆಗೆದುಕೊಂಡಿದ್ದು ಎಲ್ಲ ಸಫಲ ಆಯಿತು ಅಂತೇಳಿ ಭಾರಿ ಸಂತೋಷದಿಂದ
ಪುನಃ ಅವನ ಸೇವೆಗಾಗಿ ಹೋಗ್ತಾನೆ. ಏನಾಯಿತು? 25ನೇ ವಚನದಿಂದ, ಅವರು ಹೋದ ನಂತರ ಅವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲಿಷನು ಅವನಿಗೆ, ಗೇಜಿ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲಿಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡುದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲೆಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೊಪ್ಪುಗಳು, ದ್ರಾಕ್ಷ ತೋಟಗಳು, ಕುರಿದನಗಳು, ದಾಸಿ ಜನವು, ಇವುಗಳನ್ನು ಸಂಪಾದನೆ ಮಾಡೋದಕ್ಕೆ ಇದು ಸಮಯವೋ? ದೇವರ ವಾಕ್ಯ ಹೇಳ್ತದೆ, ಇದು ಸಮಯವಲ್ಲ ಅದನ್ನು ಸಂಪಾದನೆ ಮಾಡಲಿಕ್ಕೆ. ನೀ ದೇವರ ರಾಜ್ಯಕ್ಕೋಸ್ಕರ ನಿಲ್ಬೇಕಾಗಿತ್ತು ಗೇಜಿ. ನಿನ್ನ ಅಗತ್ಯಗಳನ್ನು ದೇವರೇ ಪೂರೈಸ್ತಿದ್ರು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನೋಡ್ತೇವೆ. ಎಲಿಯನು ಕರ್ತನಿಗೋಸ್ಕರ ನಿಂತಂಥ ವ್ಯಕ್ತಿಯಾಗಿದ್ದ. ಅಯ್ಯೋ, ಇಡೀ ಬರಗಾಲ ಬಂದಿದೆ, ಬರಗಾಲದಲ್ಲಿ ಏನು ಮಾಡೋದು ದೇವರೇ? ದೇವರೇ, ಅದು ಹೋಗು, ನಿನ್ನ ಕೇರತ್ತ ಹಳ್ಳದ ಹತ್ರ ಹೋಗು, ಆ ಹಳ್ಳದ ನೀರನ್ನು ಕುಡಿ, ಅಲ್ಲಿ ಕಾಗಿಗಳಿಗೆ ನಾನು ನಿನಗೆ ಅಪ್ಪನೆ ಕೊಡ್ತೇನೆ ಎವ್ರಿ ಡೇ. ಹಲ್ಲೆಲೂಯಾ. ಮುಂಜಾನೆ ಮತ್ತು ಸಾಯಂಕಾಲ ಊಟವನ್ನು ತಂದು ಕೊಡಲಿಕ್ಕೆ. ಹಾಗಾದರೆ ಕರ್ತನಿಗೋಸ್ಕರ ನಿಲ್ಲುವಾಗ ನೀ ಚಿಂತೆ ಮಾಡಬೇಕಂತಿಲ್ಲ. ನಿನ್ನಲ್ಲಿ ಸ್ವಲ್ಪನೇ ಇದೆಯಾ? ಅಯ್ಯೋ, ನನಗೆ ಬರ್ತಾ ಇರೋ ಸ್ವಲ್ಪನೇ ಸಂಬಳ, ದೇವರಿಗೆ ಸ್ತೋತ್ರ ಮಾಡು. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹತ್ರ ಅನೇಕ ಜನಗಳು, 5,000 ಜನಗಳು ಗಂಡಸರೆ ಅಂತ ದೇವರ ವಾಕ್ಯ ಹೇಳ್ತದೆ. ಅಷ್ಟು ಜನ ಹಸುವಿಂದ ಬಂದಾಗ ಅವ್ರ ಹತ್ರ ಇರುವುದು, ಯೇಸು ಸ್ವಾಮಿ ಹತ್ರ ಕೈಯಲ್ಲಿ ಕೊಟ್ಟಿದ್ದು ಎಷ್ಟು ಗೊತ್ತುಂಟ? ಖಾಲಿ 2 ಮೀನು 5 ರೊಟ್ಟಿ ಮಾತ್ರ. ಅದನ್ನು ದೇವರ ಆಶೀರ್ವದಿಸಿ 5,000 ಜನಕ್ಕೆ ಹಂಚಿಕೊಳ್ಳಿಲ್ವಾ? ಹಾಗಾದ್ರೆ ನೀನು ಯಾವ ಕೆಲಸ ಮಾಡ್ತಾ ಇದ್ದೀವಿ, ಎಷ್ಟು ಸಂಬಳ ಬರ್ತಾವ, ಅದರಲ್ಲಿ ತೃಪ್ತಿ ಉಳ್ಳವನಾಗಿರು. ಕರ್ತನ ರಾಜ್ಯವನ್ನು ಕಟ್ಟುವನಾಗಿರು, ಕರ್ತನನ್ನು ಎದುರುಗೊಳ್ಳುವನಾಗಿರು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಗೇಜಿ, ಇದು ಸಂಪಾದನೆ ಮಾಡಲಿಕ್ಕೆ ನಿಂಗೆ ಸಮಯವೋ? ಮತ್ತೆ ಹೇಳ್ತಾ ಇದ್ದಾನೆ, ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನವನ್ನು ಸದಾ ಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಪ್ರೀತಿಯುಳ್ಳ ದೇವಜನರೇ, ನಾ ಸಂಪಾದನೆ ಮಾಡಬೇಕು, ನಾನು ಒಳ್ಳೆಯದಾಗಿರಬೇಕು, ನಾನು ಒಳ್ಳೆಯದಾಗಿ ಜೀವಿಸಬೇಕು. ದೇವರು ನನಗೆ ಸೇವೆ ಕೊಟ್ಟಿದ್ದಾರೆ, ದೇವರು ನನಗೆ ಯಾವ ಜವಾಬ್ದಾರಿ ಕಟ್ಟಿದ್ದಾರೆ, ಆ ಜವಾಬ್ದಾರಿಯಲ್ಲಿ, ಆ ಕೆಲಸದಲ್ಲಿ ಹಲ್ಲೆಲೂಯಾ ನಂಬಿಗಸ್ತರಾಗಿರಿ, ಕರ್ತನನ್ನು ಎದುರುಗೊಳ್ಳೋರಾಗಿರಿ. ದೇವರು ಖಂಡಿತವಾಗಿ ಮಾರ್ಪಡಿಸ್ತಾರೆ, ದೇವರಿಗೆ ಅಸಾಧ್ಯವಿಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ. ದೇವರು ವಾಕ್ಯದಲ್ಲಿ 12 ಹೇಳ್ತಾಳೆ, ದೀನನನ್ನು ಧೂಳಿನಿಂದ ಎಬ್ಬಿಸಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವಂಥ ದೇವರು ನಮ್ಮ ದೇವರು. ಒಬ್ಬವನ್ನು ಕೆಳಗೆ ದೊಬ್ಬಲಿಕ್ಕೂ ಮೇಲೆ ಕೆತ್ತಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ನಮ್ಮ ಭರವಸೆ ಅವರ ಮೇಲೆ ಇರಲಿ, ನಮ್ಮ ದೃಷ್ಟಿ ಅವರ ಮೇಲೆ ಇರಲಿ. ಆದ ಕಾರಣ ಕೀರ್ತನೆಗಾರನ ಹೇಳ್ತಾನೆ, ಇಗೋ ನಾ ಕಣ್ಣೆತ್ತಿ ಪರ್ವತಗಳನ್ನು ನೋಡ್ತಾನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳ ಸೃಷ್ಟಿ ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ. ನಾನು ಯಾರನ್ನು ಸಹ ನೋಡೋದಿಲ್ಲ, ನಾವು ಅವರನ್ನೇ ನೋಡ್ತಾನೆ ಅಂತ ಕೀರ್ತನೆಗಾರನ ಹೇಳ್ತಾನೆ. ಇವತ್ತು ನಮ್ಮ ದೃಷ್ಟಿ ಯಾರ ಮೇಲಿದೆ? ನಮ್ಮ ಓಟ, ನಮ್ಮ ನೋಟ ಯಾರ ಮೇಲಿದೆ? ಇವತ್ತು ನಾವು ಯಾವುದಕ್ಕಾಗಿ ತವಕ ಪಡ್ತಾ ಇದ್ದೇವೆ, ಯಾವುದಕ್ಕಾಗಿ ಓಡ್ತಾ ಇದ್ದೇವೆ? ದೇವ ಮಕ್ಕಳೇ, ದೇವ ಜನರೇ, ದೇವರ ವಾಕ್ಯ ಹೇಳ್ತತೆ, ಅವನ ಜೀವಿತದಲ್ಲಿ ಅವನು ಸಂಪಾದನೆ ಮಾಡಿದ ಸುಖವಾಗಿ ಅನುಭವಿಸ್ಲಿಕ್ಕೆ ಆಗಲಿಲ್ಲ. ಯಾವುದಕ್ಕಾಗಿ ನಾವು ತವಕ ಪಡ್ತಾ ಇದ್ದೇವೆ? ಯಾವುದಕ್ಕಾಗಿ ಓಡ್ತಾ ಇದ್ದೇವೆ? ಅಪೊಸ್ತಲ ಪೌಲನು ಒಂದು ಮಾತನ್ನು ಹೇಳ್ತಾನೆ. ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲ ಪೌಲನು ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 24ನೇ ವಚನದಲ್ಲಿ ಇದ್ದಾನೆ, ನನಗೊಂದು ಸೇವೆ ಇದೆ, ಆ ಸುವಾರ್ತೆ ಸೇವೆಗೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆ? ಓಡ್ತಾ ಇದ್ದೇನೆ. ಇನ್ನೊಂದು ವಾಕ್ಯದಲ್ಲಿ ನಾನು ಎದೆ ಬಗ್ಗಿದವನಾಗಿ ಓಡ್ತಾ ಇದ್ದೇನೆ ಅಂತೇಳಿ. 2 ತಿಮೋತಿ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ ಅದರ 7ನೇ ವಚನದಲ್ಲಿ ಅಪೊಸ್ತಲ ಪೌಲನು ಒಂದು ಮಾತನ್ನು ಹೀಗೆ ಹೇಳ್ತಾ ಇದ್ದಾನೆ. 4ನೇ ಅಧ್ಯಾಯ 7ನೇ ವಚನದಲ್ಲಿ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಅಪೊಸ್ತಲ ಪೌಲನು ಹೇಳ್ತಾನೆ, ಏನನ್ನ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಯಾಕೆ? ಏನು ಓಟ? ಅವನ ಜೀವಿತದಲ್ಲಿ ಒಂದು ಕೊರಿಂಥ್ಯ ಬರೆದ ಪುಸ್ತಕದಲ್ಲಿ ನೋಡುವಾಗ ಅವನ ಜೀವಿತ ಚರಿತ್ರೆ ಹೇಳ್ತಾ ಏನೆಲ್ಲ ಅವನ ಸೇವೆಯಲ್ಲಿ ನಡೀತು ಅಂತೇಳಿ. ಪ್ರತಿದಿನ ಆತನು ಕರ್ತನಿಗಾಗಿ ಪ್ರಯಾಸ ಪಡುವನಾಗಿದ್ದ, ಪ್ರತಿದಿನ ಕರ್ತನನ್ನು ದೃಷ್ಟಿಸುವನಾಗಿದ್ದ. ಪ್ರೈಸ್ ದಿ ಲಾರ್ಡ್. ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೇವೆ, ಅಲ್ಲಿ ಫಿಲಿಪ್ಪನ್ ಅಂತ ಹೇಳಿ ಒಂದು ಪ್ರವಾದಿ ಇರ್ತಾನೆ, ಸೇವಕ ಇರ್ತಾನೆ, ಅವರ ಮನೆಯಲ್ಲಿ ಇರ್ತಾನೆ. ಈತನಿರುವಾಗ ಅವರ ಮಕ್ಕಳಲ್ಲಿ ಏನದು ಎಲ್ಲರೂ ಪ್ರವಾದಿನಿಗಳಾಗಿದ್ದರು. ಅಲ್ಲಿ ಒಂದು ಪ್ರವಾದಿ ಬಂದು ಪೌಲನ ನಡುಕಟ್ಟನ್ನು ತೆಗೆದುಕೊಂಡು ಆತನು ಹೇಳ್ತಾನೆ, ಈ ನಡುಕಟ್ಟು ಯಾರ್ದೋ, ಹೀಗೆ ಏನು ಮಾಡ್ತಾರೆ, ಈತನನ್ನು ಸೆರೆಮನೆ ಕೊಂಡೋಗ್ತಾರೆ ಯೆರೂಸಲೇಮಿನಲ್ಲಿ ಅಂತೇಳಿ. ಅದಕ್ಕೆ ಅಲ್ಲಿರುವಂಥ ಜನಗಳೆಲ್ಲ ಹೇಳ್ತಾರೆ, ಪೌಲನೇ ಹೋಗಬೇಡ ಅಂತೇಳಿ. ಆದರೆ ಪೌಲನ್ ಹೇಳಿಲ್ಲ. ಪೌಲನೇ ಒಂದು ಮಾತು ಹೇಳ್ತಾನೆ, ಯಾಕೆ ಹೀಗೆ ನಮ್ಮನ್ನು ಹೇಳಿ ಯಾಕೆ ನೀವೇನು ಎದೆಗುಂದಿಸ್ತೀರಿ? ಅವ್ರು ಏನು ಹೇಳ್ತಿದ್ದ ಪ್ರವಾದಿ, ಬೇಡಿಗಳನ್ನು ಹಾಕಿ ಸೆರೆಮನೆಗೆ ಹೋಗೋದು ಮಾತ್ರವಲ್ಲ,
ಅಲ್ವಾ? ಆದರೆ ನಾನು ಹೇಳುವುದೇನಂತಿದ್ರೆ, ಸೆರೆಮನೆಗೆ ಹೋಗೋದು ಮಾತ್ರವಲ್ಲ, ಕರ್ತನಿಗೋಸ್ಕರ ನಾನು ಪ್ರಾಣವನ್ನು ಕೊಡಲಿಕ್ಕೆ, ಅಂದರೆ ಸಾಯ್ಲಿಕ್ಕೆ ಸಹ ನಾನು ಸಿದ್ಧ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಅಷ್ಟೊಂದು ತೀರ್ಮಾನವಾಗಿ ಜೀವಿಸುವಂಥ ಪೌಲನು ಕೊನೆಯದಾಗಿ ಆತನೇನು ಹೇಳ್ತಾ ಇದ್ದಾನೆ ಗೊತ್ತುಂಟಾ? ತಿಮೋತಿಯೇ, ನನ್ನ ಓಟವನ್ನು ನಾನು ಓಡಿ ಮುಗಿಸಿದ್ದೇನೆ. ಇವತ್ತು ನಮಗೆ ಆ ಧೈರ್ಯ ಉಂಟ ಹೇಳಿ, ಕ್ರೈಸ್ತರಾದ ನಮಗೆ? ಹಲ್ಲೆಲೂಯಾ. ಇವತ್ತು ನಾವು ಏನೇನು ಮಾಡ್ತಿದ್ದೇವೆ? ಯಾವುದಕ್ಕಾಗಿ ತೌಕ ಪಡ್ತಾ ಇದ್ದೇವೆ? ಯಾವುದಕ್ಕಾಗಿ ಓಡ್ತಾ ಇದ್ದೇವೆ? ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರನ್ನು ಬಿಟ್ಟು ಬೇರೆ ನಿನ್ನ ನೋಟವನ್ನು ಬೇರೆ ಕಡೆ ನೋಡೋದಾದರೆ, ದೇವರನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋಗೋದಾದರೆ ನೀನು ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಜೀವಿಸಬಹುದು ನೀನು, ಹಲ್ಲೆಲೂಯಾ. ಹೇಗೆ? ನಿನಗೆ ಸಮಾಧಾನ ಇರೋದಲ್ಲ. ಹಣ ಮಾಡ್ಬೋದು, ಹಣ ಮಾಡೋದು. ಯಾಕೆ ಇವತ್ತು ಅನೇಕ ಜನಗಳು ಹಣ ಮಾಡ್ತಾ ಇಲ್ವಾ? ತುಂಬ ಜನ ಹಣ ಮಾಡ್ತಾ ಇದ್ದಾರೆ. ಆ ಹಣದಿಂದ ನಿನಗೆ ಸುಖ ಸಿಗ್ತತ? ಪ್ರೈಸ್ ದಿ ಲಾರ್ಡ್. ಅನ್ಯಾಯವಾಗಿ ವಂಚನೆ ಮಾಡಿ ಪೋಸ್ಟ್ ಪೊಸಿಷನಿಗೆ ಹೋಗ್ತಾ ಇಲ್ವಾ? ಹೋಗ್ತಾ ಇದ್ದಾರೆ. ಅದರಲ್ಲಿ ನಿನಗೆ ನೆಮ್ಮದಿ ಸಿಗ್ತಾ ಇದೆ, ಅವರಿಗೆ ಸಿಗ್ತಾ ಇಲ್ಲ. ಹಾಗಾದರೆ ಸಮಾಧಾನ, ನಾನು ನೀನು ಆರಾಧನೆ ಮಾಡುವಂಥ ನಮ್ಮ ಯೇಸು ಸಮಾಧಾನ ಕೊಡುವಂಥ ದೇವರಾಗಿದ್ದಾರೆ. ನಿನ್ನ ಹತ್ರ ಹಣ ಇದ್ದರೆ ಮಾತ್ರ ಅಲ್ಲ, ಹಣ ಇದ್ದರೂ ಹಣ ಇಲ್ಲದಿದ್ದರೂ ಸಹ ಕರ್ತನ ಕೊಡುವಂಥ ಸಮಾಧಾನ ಅದು ನಿರಂತರವಾಗಿರ್ತತೆ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ನಮ್ಮ ಓಟವನ್ನು ಯಾವುದಕ್ಕಾಗಿ ಓಡ್ತಾ ಇದ್ದೇವೆ? ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೇನೆ. ಯಾವುದಕ್ಕಾಗಿ ತೌಕ ಪಟ್ಟೆ, ಯಾವುದಕ್ಕಾಗಿ ಪ್ರಯಾಸ ಪಟ್ಟೆ ಅಂತ ಹೇಳಿದರೆ, ಜೀವ ಎಂಬ ಜಯಮಾಲೆ. ಅನೇಕ ನಾವು ಪ್ರವಾದಿಗಳನ್ನು ನೋಡಿದ್ದೇವೆ, ಅನೇಕ ಸೇವಕರನ್ನು ನೋಡಿದ್ದೇವೆ. ಅದಕ್ಕೆ ಇಬ್ರಿಯ ಬರೆದ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗಿದೆ. ಅನೇಕ ಸಂಗತಿಗಳನ್ನು ನಾವು ಮೇಘೋಪಾದಿಯಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಹೀಗಿದೆ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭಯವಾದ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವವನು ಆತನ ಮೇಲೆ ನಾವು ನಂಬಿಕೆ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಪ್ರೈಸ್ ದಿ ಲಾರ್ಡ್. ನಮಗೆ ಏನಂತ ಹೇಳಿದ್ರೆ ನೇಮಕವಾದಂಥ ಓಟ. ಅನೇಕ ಪ್ರವಾದಿಗಳು ನೋಡಿದ್ವಿ, ಅನೇಕ ಸೇವಕರು ನೋಡಿದ್ವಿ. ಅವರೆಲ್ಲ ಎಷ್ಟು ಪ್ರಯಾಸ ಪಟ್ಟರು, ಎಷ್ಟು ತೌಕ ಪಟ್ಟರು. ಪ್ರೈಸ್ ದಿ ಲಾರ್ಡ್. ಇದ್ದಲ್ಲೇ ಇರುವುದಲ್ಲ, ನಾವು ಮಾರ್ಪಡಬೇಕು. ಹಲ್ಲೆಲೂಯಾ. ವರ್ಷ ಹೋದಂಗೆ ನಮ್ಮ ಜೀವಿತಗಳು ಬದಲಾಗಬೇಕು. ಹಲ್ಲೆಲೂಯಾ. ನಾವು ಕರ್ತನಿಗೋಸ್ಕರ ಪ್ರತಿ ದಿನ ಎಲ್ಲಿವರೆಗೆ ಅಂತಿದ್ರೆ, ನಮ್ಮ ಮೂಗಿನಲ್ಲಿ ಉಸಿರು ನಿಲ್ಲುವವರೆಗೆ ಕರ್ತನಿಗೋಸ್ಕರ ನಾವು ನಿಲ್ಲೋರಾಗಬೇಕು. ಕರ್ತನಿಗೋಸ್ಕರ ತೌಕ ಪಡೋರಾಗಬೇಕು. ಕರ್ತನಿಗೋಸ್ಕರ ಸೇವೆ ಮಾಡೋರಾಗಬೇಕು. ಇವತ್ತು ಸೇವೆ ಅನೇಕ ಕಡೆ ಇದೆ ದೇವ ಜನರೇ, ಆದರೆ ಕರ್ತನಿಗಾಗಿ ನಿಲ್ಲುವವರು ಬೇಕು. ಇವತ್ತು ಅನೇಕ ಜನಗಳು ಸೇವೆ ಮಾಡ್ತಿದ್ದಾರೆ, ಆದರೆ ಕರ್ತನ ಮೂಲಕ ಮಾಡ್ತಿದ್ದಾರೆ ಸೇವೆಯನ್ನು. ಇದು ನಮಗೆ ತುಂಬ ಪ್ರಾಮುಖ್ಯ. ನನ್ನ ಸೇವೆಯಲ್ಲಿ ಕರ್ತನ ಮಹಿಮೆ ಹೊಂದಿದ್ದಾರ, ನಾನು ಮಾಡುವಂಥ ಸೇವೆಯಲ್ಲಿ ಕರ್ತನ ಸಂತೋಷ ಪಡ್ತಾ ಇದ್ದಾರಾ, ಅಥವಾ ಮನುಷ್ಯರು ಮೆಚ್ಚಿಸುವಂಥ ನಾವು ಸೇವೆ ಮಾಡ್ತಿದ್ದೇವೆ? ಕ್ರೈಸ್ತರಾದ ನಾವು ಅನ್ಯ ಜನರಾಗಿ ಜೀವಿಸುವುದಲ್ಲ, ನನ್ನ ಮೂಲಕ ಏನಾದರೂ ಕರ್ತನ ರಾಜ್ಯಕ್ಕೆ ಏನಾದರೂ ಕೆಲಸ ನಾನು ಮಾಡಬೇಕು, ಏನಾದರೂ ಒಳ್ಳೇದು ಮಾಡಬೇಕು. ನಮ್ಮ ಪಟ್ಟಣದಲ್ಲಿ ಇರುವಂಥ ಜನರಿಗೆ ನಾನು ಹಿತವನ್ನೇ ಮಾಡಬೇಕು. ನನ್ನ ನಂಬಿದಂಥ ಜನರಿಗೆ ನಾನು ಹಿತವನ್ನೇ ಮಾಡಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ನಿನಗೇನೆಲ್ಲ ಅಂಟಿಕೊಳ್ತದಲ್ಲ ಅದೆಲ್ಲ ತೆಗೆದುಬಿಟ್ಟು ನೀನು ಓಡಬೇಕು ದೇವರ ರಾಜ್ಯಕ್ಕೆ. ನಿನಗೆ ನೇಮಕವಾದಂಥ ಓಟ ಇದೆ. ಹಲ್ಲೆಲೂಯಾ. ನಮಗೆ ಈ ಲೋಕ ಯಾತ್ರಿಕ ಲೋಕ ಆಗಿದೆ. ಯಾತ್ರಿಕರನಾಗಿದ್ದೇವೆ, ಇಲ್ಲಿ ಪ್ರಯಾಣಿಕರಾಗಿದ್ದೇವೆ. ಇದು ಒಂದು ಯಾತ್ರಿಕರ ಒಂದು ಸ್ಥಳ ಇದು ಅಷ್ಟೇ. ಆದರೆ ನಮಗೆ ದೇವರ ವಾಕ್ಯ ಹೇಳ್ತತೆ, ನಿತ್ಯ ನಿರಂತರ ಒಂದು ಏನಿದೆ, ದೇಶ ಇದೆ, ಒಂದು ಪ್ಲೇಸ್ ಇದೆ ನಮಗೆ. ಅದಕ್ಕಾಗಿ ನಾವು ತೌಕ ಪಡೋರಾಗಬೇಕು, ಅದಕ್ಕಾಗಿ ನಾವು ಜೀವಿಸೋರಾಗಬೇಕು. ಪ್ರೀತಿ ಉಳ್ಳ ದೇವ ಮಕ್ಕಳ ದೇವ ಜನರೇ, ಹಾಗಾದರೆ ನಿನ್ನ ಓಟ ಯಾವುದಕ್ಕಾಗಿ? ಕ್ರೈಸ್ತರಾದಂಥ ನಮ್ಮ ಓಟ ಇವತ್ತು ಯಾವುದಕ್ಕಾಗಿ ನಾವು ಓಡ್ತಿದ್ದೇವೆ? ಕ್ರೈಸ್ತರಾದಂಥ ನಾವುಗಳು ಯಾವುದಕ್ಕಾಗಿ ಜೀವಿಸ್ತಾ ಇದ್ದೇವೆ? ಹಲ್ಲೆಲೂಯಾ. ಕರ್ತನಿಗೋಸ್ಕರ ನಿಲ್ರಿ, ಕರ್ತನಿಗೋಸ್ಕರ ಮುಂದೆ ಹೋಗ್ರಿ. ನಿಮ್ಮನ್ನು ಕರೆದಂಥ ದೇವರು ನಂಬಿಗಸ್ತನು. ನೀನು ಎನ್ನಿಸ್ಬೇಡ, ಅಯ್ಯೋ ನಾನು ಸಾಧಾರಣ, ನನ್ನಿಂದ ಏನಾದರೂ ಆಗ್ತದ. ದೇವರು ಕೊರಿಂಥ್ಯ ಬರೆದ ಪುಸ್ತಕದಲ್ಲಿ ದೇವ್ರ ವಾಕ್ಯ ಏನು ಹೇಳ್ತತೆ? ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸೋದಕ್ಕಾಗಿ ಈ ಲೋಕದಲ್ಲಿರುವಂಥ ಜ್ಞಾನಹೀನರನ್ನು ದೇವರು ಆರಿಸಿಕೊಂಡಿದ್ದಾರೆ, ಬುದ್ಧಿಹೀನರನ್ನು. ದೇವರು ಬಲಿಷ್ಠರನ್ನು ನಾಚಿಕೆಪಡಿಸೋದಕ್ಕಾಗಿ ಈ ಲೋಕದಲ್ಲಿರುವಂಥ ಬಲಹೀನರನ್ನು ದೇವರು ಆರಿಸಿಕೊಂಡಿದ್ದಾರೆ ಅಂತ ದೇವ್ರ ವಾಕ್ಯ ಹೇಳ್ತತೆ.
ಹಾಗಾದರೆ ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಉದ್ದೇಶವನ್ನು ಇಟ್ಟಿದ್ದಾರೆ, ದೊಡ್ಡ ಪ್ಲ್ಯಾನನ್ನು ಇಟ್ಟಿದ್ದಾರೆ. ಅದಕ್ಕೆ ಆ ಥರ ಹೇಳ್ತಾರೆ. ಯೆರೆಮೀಯ ಬರೆದ ಪುಸ್ತಕದಲ್ಲಿ 29ನೇ ಅಧ್ಯಾಯ 11ನೇ ವಚನ ದೇವರ ವಾಕ್ಯ ಹೇಳ್ತತೆ, ನಾನು ನಿನ್ನ ಜೀವಿತದಲ್ಲಿ ಮಾಡಿಕೊಂಡು ಆಲೋಚನೆ ನಾನೇ ಬಲ್ಲೆನು. ಅದು ನಿನ್ನ ಅಪ್ಪಗೆ ಗೊತ್ತಿಲ್ಲ, ನಿನ್ನ ಅಮ್ಮನಿಗೆ ಗೊತ್ತಿಲ್ಲ, ನಿನ್ನ ಪಕ್ಕದಲ್ಲಿರುವಂಥ ಸ್ನೇಹಿತರಿಗೆ ಗೊತ್ತಿಲ್ಲ, ನಿನ್ನ ಹೆಂಡತಿಗೆ ಗೊತ್ತಿಲ್ಲ, ನಿನ್ನ ಗಂಡನಿಗೆ ಗೊತ್ತಿಲ್ಲ, ನೀನು ಸೇವಕ್ಕೆ ಹೋಗ್ತಿಲ್ಲ, ಆ ಪಾಸ್ಟ್ರಿಗೆ ಸಹ ಗೊತ್ತಿಲ್ಲ. ಆದರೂ ನಾನು ನಿನ್ನ ಜೀವಿತದಲ್ಲಿ ಉತ್ತಮವಾದಂಥ ಆಲೋಚನೆ ಇಟ್ಟಿದ್ದು. ಯಾವುದು ಆಲೋಚನೆ? ಹಿತಾದ ಆಲೋಚನೆ. ನಿನ್ನ ಕುರಿತಾಗಿ ದೇವರು ಒಳ್ಳೆ ಉದ್ದೇಶವನ್ನು ಇಟ್ಟಿದ್ದಾರೆ. ಆ ಉದ್ದೇಶವನ್ನು ಕಳೆದುಕೊಳ್ಬೇಡ್ರಿ ದೇವ ಮಕ್ಕಳೇ. ಕರ್ತನಿಗೋಸ್ಕರ ನಿಲ್ರಿ. ಕರ್ತನ ಯಾವುದಕ್ಕಾಗಿ ನಿಮ್ಮನ್ನು ಕರೆದಿದ್ದಾರೋ ಅದರಲ್ಲಿ ದೃಢವಾಗಿ ನಿಲ್ರಿ. ಹಲ್ಲೆಲೂಯಾ. ಕ್ರೈಸ್ತರಾದ ನಮಗೊಂದು ಓಟ ಇದೆ, ನಾವು ಓಡುವುದನ್ನು ಓಡಿ ಮುಗಿಸುವ. ಪೌಲನು ಹೇಳ್ದಂಗೆ ಆ ನಂಬಿಕೆ ನಮಗಿರಬೇಕು. ಎಸ್, ನನ್ನ ಓಟವನ್ನು ನಾನು ಓಡಿ ಮುಗಿಸೀನಿ. ಯಾವುದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೋ, ಏನು ದರ್ಶನ ಇಟ್ಟಿದ್ದಾರೋ, ಏನು ವಾಗ್ದಾನ ಮಾಡಿದ್ದಾರೆ ದೇವರು ನಿಮ್ಮ ಜೀವಿತದಲ್ಲಿ, ಅದರ ಮೇಲೆ ನಿಮ್ಮ ಏಮ್ ಇರಲಿ, ಅದರ ಮೇಲೆ ನಿಮ್ಮ ಓಟ ಇರಲಿ, ಅದರ ಮೇಲೆ ನಿಮ್ಮ ನೋಟ ಇರಲಿ. ಅದಕ್ಕಾಗಿ ಪ್ರಯಾಸ ಪಡ್ರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವ ಜನರೇ, ಕರ್ತ ನಮಗೆಲ್ಲರಿಗೆ ಹಲ್ಲೆಲೂಯಾ ಈ ವಾಕ್ಯವನ್ನು ನಮಗೆ ದಯಪಾಲಿಸಿದ್ದಾರೆ. ನಮ್ಮದೊಂದು ಗುರಿ ಇರಬೇಕು. ನಾನು ಕರ್ತನ ರಾಜ್ಯಕ್ಕಾಗಿ ಹೋಗಬೇಕು, ರಾಜ್ಯಕ್ಕಾಗಿ ತೌಕ ಪಡೋನಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ದೇವರ ಆಶೀರ್ವದಿಸಲು ನಾವು ಪ್ರಾರ್ಥಿಸುವ. ಪ್ರೀತಿಯುಳ್ಳ ಪರಲೋಕದ ತಂದೆ, ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದೆ ದೇವರೇ. ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸೇರಿ ಬಂದ ಎಲ್ಲ ನಿಮ್ಮ ಮಕ್ಕಳನ್ನು ದೇವರೇ, ವಾಕ್ಯ ಕೇಳ್ತಾ ಇರುವಂಥ ಎಲ್ಲ ದೇವ ಜನರನ್ನು ಆಶೀರ್ವದಿಸು. ಕರ್ತನ ನಿಮ್ಮ ಹಸ್ತ ಇವರ ಮೇಲೆ ಇರುವುದಕ್ಕಾಗಿ ಸ್ತೋತ್ರ ದೇವರೇ. ನಿಮ್ಮನ್ನು ಬಿಟ್ಟು ಇವರು ಏನು ಮಾಡ್ದಂಗೆ ದೇವರೇ, ಕ್ರೈಸ್ತರೆಂಬ ನಮ್ಮಂತೆ ಕ್ರೈಸ್ತರಾದ ನಮಗೆ, ದೇವರ ಮಕ್ಕಳಾದ ನಮಗೆ, ದೇವರ ಸೇವಕರಾದ ನಮಗೆ ಒಂದು ಓಟ ಇದೆ ಅನ್ನೋದು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು ದೇವರೇ. ಯೇಸುಗಾಗಿ ಓಡುವಂತೆ, ಯೇಸುಗಾಗಿ ಪ್ರಯಾಸ ಪಡುವವರಾಗುವಂತೆ, ಯೇಸುಗಾಗಿ ಆತ್ಮಗಳ ಸಂಪಾದನೆ ಮಾಡುವಂಥ ಆ ಛಲವನ್ನು ಕರ್ತನೆ, ಆ ವೈರಾಗ್ಯವನ್ನು, ಆ ದಾಹವನ್ನು ಸ್ವಾಮಿ ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರಿಗೆ ನೀವು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ ದೇವರೇ. ಯಾವ ಅಗತ್ಯಗಳು ಉಂಟು, ಪ್ರತಿಯೊಂದು ಅಗತ್ಯಗಳು ಈಡೇರಿಸಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ವಾಕ್ಯ ಕೇಳುತ್ತಾ ಪ್ರತಿಯೊಬ್ಬರ ಜೀವಿತಗಳು ಮಾರ್ಪಡಲಿ. ಇವರನ್ನು, ಇವ್ರ ಕುಟುಂಬಗಳನ್ನು, ಇವರು ಮಾಡುವಂಥ ಕೆಲಸ ಕಾರ್ಯಗಳು, ಇವ್ರು ಹೋಗ್ಬರುವಂಥ ಪ್ರಯಾಣಗಳನ್ನು, ಇವ್ರು ಮಾಡುವಂಥ ಬಿಸ್ನೆಸ್, ವ್ಯಾಪಾರ, ಮಕ್ಕಳು ಮಾಡುತ್ತಾ ಕರ್ತನೆ ಹೌದು ಸ್ವಾಮಿ ಸ್ಟಡಿಯನ್ನು, ಇವ್ರು ಮಾಡುವಂಥ ಸೇವೆಗಳು ಆಶೀರ್ವದಿಸಲ್ಪಡಲಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆ ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನೂ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.